ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗ ಜಿಲ್ಲೆ ಕಲ್ಲಳ್ಳಿ ಗ್ರಾಮದಲ್ಲಿ ಬೇಸಿಗೆಯಲ್ಲಿ ಈರುಳ್ಳಿ ಬೆಳೀತಾ ಇದ್ದಾರೆ. ಕರಿಯಣ್ಣ ಅಂತೇಳಿ ಇಲ್ಲಿ ರೈತರು ಈಗ ನೋಡ್ಬೋದು, ನೀವು ನೀರು ಕಟ್ತಾ ಇದ್ದಾರೆ. ಆಯ ನೀರು ಅಂತೀವಿ, ಮಡಿ ಪದ್ಧತಿಯಲ್ಲಿ ಈರುಳ್ಳಿಗೆ ನೀರು ಕಟ್ತಾ ಇದ್ದಾರೆ. ಈ ಈರುಳ್ಳಿ ಯಾವ ಥರ ಬೆಳಿತಾರೆ ಅಂತ ಹೇಳ್ಬಿಟ್ಟು ಅವರಿಂದನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಅಣ್ಣಾರ, ಬೇಸಿಗೆಯಲ್ಲಿ ಈರುಳ್ಳಿ ಬೆಳಿತಿದ್ರೆ ಇದು ಯಾವ ರೀತಿ ಬೆಳಿತಿರತ್ತ ನಮಗೆ ಮಾಹಿತಿ ಕೊಡಿ. ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಳ್ರಣ. ನಿಮ್ಮ ಹೆಸರು? ನಮ್ಮ ಹೆಸರು ಕರಿಯಣ್ಣ ಅಂತೇಳಿ, ಕಲ್ಲಳ್ಳಿ ಗೊಲ್ರಟ್ಟಿ. ಕಲ್ಲಳ್ಳಿ ಗೊಲ್ರಟ್ಟಿ. ಓಕೆ. ದುರ್ಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? 12 ಕಿಲೋಮೀಟರ್ ಆಗುತ್ತೆ. ಓಕೆ ಅಣ್ಣ, ಇದು ಬೇಸಿಗೆಗೆ ಈರುಳ್ಳಿ ಹಾಕಿದ್ರೆ ಇದು ಎಷ್ಟು ಎಕರೆ ಜಮೀನು ಬರುತ್ತೆ ಟೋಟಲ್? ಈರುಳ್ಳಿ ಹಾಕಿರೋದು ಇದು 4 ಎಕರೆ ಬರುತ್ತೆ. 4 ಎಕರೆ ಬರುತ್ತಾ? ಇದಷ್ಟು ಬೌಂಡ್ರಿ? ಓಕೆ ಸ್ನೇಹಿತರೆ, ಇದು ನೋಡ್ಬೋದು, 4 ಎಕರೆ ಬೌಂಡ್ರಿ. 4 ಎಕರೆ ಬೌಂಡ್ರಿಗೆ ಈರುಳ್ಳಿ ಹಾಕಿದ್ರೆ ಮಡಿ ಪದ್ಧತಿಯಲ್ಲಿ ಆಯ ನೀರು ಕೊಡ್ತಿದ್ದಾರೆ. ಅಣ್ಣ, ಇದು ಯಾವ ತಿಂಗಳಲ್ಲಿ ಹಾಕಿದ್ದು ಈರುಳ್ಳಿ? ಈಗ ಇದು ಹಾಕಿರೋದು ಅಕ್ಟೋಬರ್. ವಾರ ಗೊತ್ತಾ? ವಾರ ಏನಾದ್ರು ನೆನಪೈತಾ? ಗುರುವಾರ ಹಾಕಿದ. ಓಕೆ ಅಣ್ಣ, ಇದು ಈರುಳ್ಳಿ ಬೀಜ ಯಾವ್ದು ಹಾಕಿದ್ರಣ್ಣ? ಬೀಜ ಸರ್ಪನ್ ಅಂತನಾ? ಓಕೆ ಅಣ್ಣ, ಬೇಸಿಗೆಯಲ್ಲಿ ಬೇರೆ ಬೆಳೆಗಳೆಲ್ಲ ಇದಾವೆ, ನೀವು ಈರುಳ್ಳಿನೇ ಹಾಕ್ಲಿಕ್ಕೆ ಕಾರಣ? ಅಣ್ಣ, ಈರುಳ್ಳಿ ಹಾಕಿ ಇದರಿಂದ ಕಾರಣ ಅಂತಂದ್ರೆ ಈರುಳ್ಳಿ ಬಿಟ್ರೆ ಬೇರೆ ಯಾವ ಫಸಲಲ್ಲಿ ಅಮೌಂಟ್ ಜಾಸ್ತಿ ಮಾಡಕ್ ಆಗಲ್ಲ. ಈರುಳ್ಳಿ ಹಂಗ ನಿಮ್ಗೆ ಈರುಳ್ಳಿಗೆ ಚೆನ್ನಾಗಿ ಹೌದಾ? ಓಕೆ ಓಕೆ. ಒಬ್ಬ ಮನುಷ್ಯ ಒಂದ್ ಸ್ವಲ್ಪ ಮುಂದುವರಿಬೇಕಂದ್ರೆ ಈರುಳ್ಳಿನೇ ಸ್ವಲ್ಪ ಉತ್ತಮ ಅಂತ ನಿಮ್ಮ ಅನಿಸಿಕೆ? ಓಕೆ ಅಣ್ಣ, ಮಳೆಗಾಲದಲ್ಲಿ ಈರುಳ್ಳಿ ಹಾಕಿದ್ರ? ಮಳೆಗಾಲದಲ್ಲಿ ಈರುಳ್ಳಿ ಹಾಕಿಲ್ಲ. ಏನಕ್ಕೆ ಹಾಕ್ಲಿಲ್ಲ ಮಳೆಗಾಲದಲ್ಲಿ? ಈ ಮಳೆಗಾಲದಲ್ಲಿ ಮಳೆ ಆಗ್ಲಿಲ್ಲ, ಮತ್ತೆ ತಿರ್ಗಾ ನೀರು ಬೇರೆ ಬಹಳ ಕಣ್ಣು ಇದಿತ್ತು. ಅದು ಇದರಿಂದ ನಾವು ಈರುಳ್ಳಿ ಹಾಕ್ಲಿಲ್ಲ. ಓಕೆ, ನೀರಿನ ಪ್ರಾಬ್ಲಮ್ ಪ್ರಾಬ್ಲಮ್ ಬಹಳ ಇತ್ತು, ಹಂಗಾಗಿ ಈರುಳ್ಳಿ ಹಾಕಿಲ್ಲ. ಓಕೆ ಅಣ್ಣ, ಈರುಳ್ಳಿ ಹಾಕದ್ಕ ಮುಂಚೆ ಭೂಮಿ ಯಾವ ತರ ರೆಡಿ ಮಾಡ್ಕೊಂಡ್ರಿ? ಬೇಸಾಯ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಯಾವ ತರ ರೆಡಿ ಮಾಡ್ಕೊಂಡಿದ್ರಿ? ನಾವು ಈರುಳ್ಳಿ ಹಾಕಕ್ಕಿಂತ ಮುಂಚೆನೆ ಎಲ್ಲ 5 ಬಾಳಿಂದ ಹೊಡಿತೀವಿ. ಓಕೆ, 5 ಬಾಳಿಂದ ಹೊಡೆದು ಆಮೇಲೆ ಎಲ್ಲ ಕುಂಟೆ ಎಲ್ಲ ಅರಗ್ತೀವಿ. ಕುಂಟೆ ಎಲ್ಲ ಅರಿಗಿ ಆಮೇಲೆ ಈಗ ಬೋದ್ ಹೊಡಿತೀವಿ. ಅದು ಬೋದ್ ಹೊಡೆಯ ಮಿಷಿನ್ ಇದೆ. ಆ ಮಿಷಿನ್ ನಲ್ಲಿ ಬೋದು ಮತ್ತೆ ತಿರ್ಗಾ ಬೀಜ ಬಿತ್ತಂತ ಟ್ರ್ಯಾಕ್ಟರ್ ಬಂದಿದ್ದಾವೆ, ಅದರಿಂದ ಬಿತ್ತಿಸ್ತೀವಿ. ಓಕೆ, ಟ್ರ್ಯಾಕ್ಟರ್ ಬಿತ್ತಿಸಿದ್ರೆ ಟ್ರ್ಯಾಕ್ಟ್ರಿ ಸಾಲ ಹೊಡ್ಕೊಂಡು ಬೀಜ ಉದುರಿಸ್ಬಿಟ್ಟು ಕುಂಟೆ ಹೇಳ್ಕೊಂಡು ಬೋಧನು ಮಾಡುತ್ತೆ? ಎಲ್ಲ ಮಾಡುತ್ತೆ. ಓಕೆ ಅಣ್ಣ, ಅದ್ ಹೆಂಗೆ, ಎಕರೆಗೆ ಅಥವಾ ಹೆಂಗೆ? ಎಕರೆಗೆ ಎಷ್ಟದು? ಎಕರೆಗೆ 1200 ರೂಪಾಯಿ ಹಂಗೆ. 1200 ರೂಪಾಯಿ ಹಂಗೆ. ಓಕೆ. ಈಗ ಎಷ್ಟು ದಿವಸದ ಅಣ್ಣ ಪ್ರೆಸೆಂಟ್ ಇದು ಈರುಳ್ಳಿ? ಇದಲ್ಲ ಇದನಾ? ಇದಲ್ಲ 2 ತಿಂಗಳು ಕಂಪ್ಲೀಟ್ ಆಗೈತಾ? ಓಕೆ ಅಣ್ಣ, ಇದು ಈರುಳ್ಳಿ ದಪ್ಪ ಆಗೈತಾ ತೆಳ್ಳಗಾಗೈತಾ ಮೀಡಿಯಂ ಐತಾ? ಮೀಡಿಯಂ ಐತೆ. ತುಂಬಾ ತೆಳ್ಳಗಲ್ಲ ದಪ್ಪನಲ್ಲ? ಅತಿಯಾಗಿ ದಪ್ಪನೂ ಇಲ್ಲ, ತೆಳುವೂ ಇಲ್ಲ, ಮೀಡಿಯಂ ಆಗೈತೆ. ಓಕೆ, ಇದು ಸ್ವಲ್ಪ ಎರೆನೆಲ ಬರುತ್ತೆ. ಎರೆನೆಲ ಸ್ವಲ್ಪ ಬಿಳೆ ಮಿಕ್ಸ್ ಬರುತ್ತೆ. ಸಣ್ಣ ಪುಟ್ಟ ಕಲ್ಲುಗಳು ಇದಾವೆ. ಓಕೆ ಅಣ್ಣ, ಇದು ಹೆಂಗೆ ಹೊಲ ತಾಕತ್ತಾ ಅಥವಾ ಮೀಡಿಯಂ ತಾಕತ್ತಾ ಅಥವಾ ಪ್ರತಿ ವರ್ಷ ಗೊಬ್ಬರ ಹೊಡೆಸ್ಬೇಕಾ, ಹೆಂಗೆ ಹೊಲ ಇದು? ಈಗ ನಾವು ವರ್ಷ ಆಗಿದ್ಮೇಲೆ ಗೊಬ್ಬರ ಹಾಕ್ಲೇಬೇಕು. ಓಕೆ, ಹಾಕ್ದಲ್ಲ ನೀನ್ ಎಂತ ಎರೆನೆಲ ಆದ್ರೂ ಬರೋದ ಆಗಲ್ಲ. ಓಕೆ, ಇನ್ ಎಷ್ಟು ದಿವಸ ಕಟಾವ್ ಬರುತ್ತಣ್ಣ ಇದು? ಇನ್ನೊಂದು ತಿಂಗಳಿಗೆ ಕಟಾವ್ ಆಗುತ್ತೆ. ಇನ್ನೊಂದು ತಿಂಗಳಿಗೆ ಕಟಾವಿಗೆ ಬರುತ್ತೆ? ಫೆಬ್ರವರಿಗೆ. ಫೆಬ್ರವರಿಗೆ.
ಓಕೆ ಅಣ್ಣ, ಇದು ಬೀಜ ಬಿತ್ತಿ ಎಷ್ಟು ದಿವಸಕ್ಕೆ ಮೊಳಕೆ ಕಾಣಿಸುತ್ತೆ? ಇಡೀ ಹೊಲ ಹಸರಾಗಿ ಎಷ್ಟು ದಿವಸಕ್ಕೆ ಕಾಣಿಸುತ್ತೆ? ಫುಲ್ ಹಸಿರಾಗಂಗ ಮೊಳಕೆ ಎಷ್ಟು ದಿವಸಕ್ಕೆ ಕಾಣಿಸುತ್ತೆ ಹೊಲದಿಂದ? 9 ದಿನಕ್ಕೆ ಕಾಣುತ್ತೆ. 9 ದಿನಕ್ಕೆ ನಾವು ಭೂಮಿ ಬಿತ್ತಿ ಆದ್ಮೇಲೆ ಹಾ 9 ದಿನಕ್ಕೆ ಇದು ಕರೆಕ್ಟ್ ಆಗಿ 4 ನೀರ್ ಕಟ್ತೀವಿ. ಓಕೆ. ಸ್ಟಾರ್ಟಿಂಗ್ ಇಂದ ಮಣ್ಣೆಲ್ಲ ಅರಿಸ್ಕೊಂಡು ಹಾ ಎಲ್ಲಾ ಅರಿಶಿಮಷ್ಟತಿ 4 ನೀರ್ ಹಾ ಅತಿಯಾಗಿ ಮಳೆಗಾಲದಾಗೆ ಬೇಗ ಕಾಣುತ್ತೆ. ಓಕೆ. ಬೇಸಿಗೆ ಕಾಲದಾಗ ಅತಿ ಕಮ್ಮಿ, ಒಂದ್ ಸ್ವಲ್ಪ ಕಮ್ಮಿ ಕಾಣುತ್ತೆ. ಯಾಕಂದ್ರೆ ಅವಾಗ ಅಂದ್ರೆ ಮಳೆ ಬರ್ತಿರುತ್ತಾ, ಹಸಿರಕ್ಕೆ ಜಲ್ದಿ ಕಾಣುತ್ತೆ. ಓಕೆ. 4-5 ದಿನಕ್ಕೆ ಭೂಮಿ ಸಮಕ್ ಕಾಣುತ್ತೆ. ಓಕೆ. ಬೇಸಿಗೆ ಕಾಲದಲ್ಲಿ ಒಂದ್ ಸ್ವಲ್ಪ 3 ದಿನ ಟೈಮ್ ತಾನೆ. ಅಣ್ಣ, ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ, ಕೆಲವರು ಆಯಾ ನೀರ್ ಕಟ್ತಿದ್ರು ನಿಮ್ ತರ ಈಗ ಮಡಿತಾರಯ್ಯ. ಇನ್ ಕೆಲವರು ಸ್ಪ್ರಿಂಕ್ಲರ್ ಆಯ್ತು, ಆಯಾ ನೀರ್ ಆಯ್ತು, ರೈನ್ ಪೈಪ್ ಅಲ್ಲಿ ಮಾಡ್ತಾರೆ. ನಿಮ್ಗೆ ಯಾಕೆ ಇದು ಚೆನ್ನಾಗಿ ಅಂತ ಅನ್ನಿಸುತ್ತೆ? ಅಣ್ಣ, ನಾವು ಜಾಸ್ತಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಏನಂದ್ರೆ ಮಾಡಿರೋ ಒಳ್ಳೇದೇನೆ. ಆದ್ರೆ ಏನಂದ್ರೆ ಕಟ್ಟ ನೀರಿಗೂ ಒಂದ್ ಸ್ವಲ್ಪ ಪರವಾಗಿಲ್ಲ. ಕಟ್ಟ ನೀರಿಗೆ ಚೆನ್ನಾಗಿ ನಿಮ್ಮ ಅನಿಸ್ತಕ್ಕೆ, ನಿಮ್ ಮನಸ್ಸಿಗೆ ಕಟ್ಟ ನೀರಿಗೆ ಚೆನ್ನಾಗಿ ನೀರಿಗೆ ನಾವು ಇಲ್ಲಿ 14 ವರ್ಷ ನಮ್ಮ ಇದ್ರಲ್ಲಿ ಇರೋದು. 14 ವರ್ಷಕ್ಕೂ ಬರೀ ನಾವು ಕಟ್ಟ ನೀರನ್ನೇ ಮಾಡಿರೋದು. ಓಕೆ ಓಕೆ. ಅಣ್ಣ, ಎಷ್ಟು ಬೋರ್ ಇದಾವೆ ಹೊಲದಲ್ಲಿ? ಹೊಲದಲ್ಲಿ ಒಂದು ಇಲ್ಲ, ಬೇರೆ ಕಡೆಯಿಂದ 3 ಕಡೆ, ಆ ಕಡೆ 3 ಕಿಲೋಮೀಟರ್ ಇಂದ ತಂದಿರೋದು. ಪೈಪ್ ಲೈನ್ ಮಾಡ್ಕೊಂಡು ಮಾಡ್ಕೊಂಡು ತಗೊಂಬಂದಿರೋದು. ಓಕೆ. ಇದು ಆ ತೊಟ್ಟಿ ತುಂಬಿಸಿರೋಣ ಎಷ್ಟು ಇಡೀ ಹೊಲಕ್ಕೆಲ್ಲ ಆಗುತ್ತೆ? ಹೆಂಗೆ ನೀರ್ ಕಟ್ಟೋದು? ಆ ತೊಟ್ಟಿ ಫುಲ್ ಆದ್ರೆ 1 ಎಕರೆ ಫುಲ್ ಆಗುತ್ತೆ. ಆ ತೊಟ್ಟಿ ಫುಲ್ ಆದ್ರೆ 1 ಎಕರೆಗೆ ಆಗುತ್ತೆ? 1 ಎಕರೆಗೆ ಆಗುತ್ತೆ. ಓಕೆ. ಇದು ಎಷ್ಟನೇ ಸರಿ ಅಣ್ಣ ನೀರ್ ಕಟ್ತಾ ಇರೋದು ಈಗ? ಲೆಕ್ಕಿಲ್ಲ ಅಣ್ಣ. ಕಟ್ತಾ ಇರ್ತೀರಾ ಒಣಗ್ದಂಗೆ? ಒಣಗಿದ ನೆಲ ಹೆಂಗೆ ಇದಾಗುತ್ತೋ ಆ ತರ ಎಲ್ಲ ಬಿಡ್ತಾ ಇರ್ತೀವಿ. ಓಕೆ. ಒಂದ್ಸತಿ ಕ್ಲಿಯರ್ ಮಾಡ್ಕೊಂಡ್ ಒಂದ್ ಹಸಿ ಪೂರ್ತಿ ಕ್ಲಿಯರ್ ಆಗುತ್ತೆ 4 ದಿವಸಕ್ಕೆ ಇಡೀ ಹೊಲ ಅಲ್ಲ? ಓಕೆ. ಅಣ್ಣ, ಈ ಕಳೆ ಎಷ್ಟ್ ಸರಿ ತೆಗಿಸ್ಬೇಕಾಗುತ್ತೆ? ಎಷ್ಟ್ ಸರಿ ತೆಗ್ಸಿದ್ರಿ? ಏನಾದ್ರು ಕಳೆ ಜಾಸ್ತಿ ಆಯ್ತಾ? ಮಳೆಗಾಲದಲ್ಲಿ ಒಂದು 2-3 ಸರಿ ತೆಗಿಸ್ಬೋದು. ಬೇಸಿಗೆ ಕಾಲದಲ್ಲಿ ಒಂದ್ 2 ಸರಿ ಜಾಸ್ತಿ ತಗೊಂಡು. ಇದು ಗೌರ್ಮೆಂಟ್ ಗೊಬ್ಬರ ಏನಾರು ಹಾಕೊಂಡಿದ್ರೆ ಯಾವಾಗ ಹಾಕಿದ್ರಿ? ಗೌರ್ಮೆಂಟ್ ಗೊಬ್ಬರ ಫಸ್ಟ್ ಗೆ ಸ್ಟಾರ್ಟಿಂಗ್ ಯೂರಿಯಾ ಹಾಕಿದ್ವಿ. ಓಕೆ. ಯೂರಿಯಾ ಹಾಕಿದ್ಮೇಲೆ ಅತ್ತಾಗೆ ಒಂದು 15 ದಿನ, 1 ವಾರ ಬಿಟ್ಟು ಆಮೇಲೆ 19 ಕೊಟ್ವಿ. ಓಕೆ. ಆಮೇಲೆ ಅದು 19 ಆದ್ಮೇಲೆ 10-26 ಹಾಕಿದ್ವಿ. ಓಕೆ. ಈಗ ಪ್ರೆಸೆಂಟ್ ಸದ್ಯಕ್ಕಿನ್ನ ಯಾವ್ದು ರೋಗ ಬಂದಿಲ್ಲಲ್ಲ? ಏನು ಚೆನ್ನಾಗೈತಿ ಈಗ ಆರೋಗ್ಯಗೈತೆ. ನಾಳೆ ನೆಕ್ಸ್ಟ್ ಈಗ ನಾಳೆ ಇಲ್ಲ ನಾಡ್ದು ಔಷಧಿ ಹೊಡಿಬೇಕು. ಓಕೆ. ಎಷ್ಟು ಗಂಟೆಗೆ ಬಂದಿದ್ರಣ್ಣ ನೀರ್ ಕಟ್ಟಕ್ಕೆ? ಈಗ ನಾನಾ ಬೆಳಿಗ್ಗೆ 9 ಗಂಟೆಗೆ ಬಂದಾನು 6 ಗಂಟೆ ತಗೊಂಡು ಕಟ್ತೀನಿ. ಈಗ 6 ಗಂಟೆವರೆಗೂ ನೀರ್ ಕಟ್ತೀರಾ? ಅಲ್ಲಿವರೆಗೂ ತೊಟ್ಟೆ ನೀರು ಇರ್ತವೆ? ಅಣ್ಣ, ಈ ಹೊಲದಾಗ ಮೊದ್ಲೆಲ್ಲ ಈರುಳ್ಳಿ 1 ಎಕರೆಗೆ ಎಷ್ಟು ಇಳುವರಿ ಬೆಳೆದಿದ್ರ? ಅಣ್ಣ, ಇದ್ರಲ್ಲಿ ನಾನು ಬೆಳೆದಿರೋದು ಇವಾಗ ವಾತಾವರಣಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಮೊದ್ಲು ಬೆಳೆದಿರೋದು 1250 ಪ್ಯಾಕೆಟ್ ಬೆಳೆದಿದ್ವಿ. 1250 ಪ್ಯಾಕೆಟ್ ಟೋಟಲಿ 4 ಎಕರೆಗೆ? 4 ಎಕರೆಗೆ 1250 ಪ್ಯಾಕೆಟ್. ಈಗ ಪ್ರೆಸೆಂಟ್ ಈಗ ಬೆಳೆ ಹೆಂಗ್ ಕುಂತೈತೆ ಅನ್ಸುತ್ತೆ ನಿಮ್ಗೆ? ಚೆನ್ನಾಗೈತಿ, ಈ ವರ್ಷ ಪರವಾಗಿಲ್ಲ. ಓಕೆ, ಪರವಾಗಿಲ್ಲ, ಚೆನ್ನಾಗಿ. ಯಾವ ವರ್ಷನೂ ಫೇಲ್ ಆಗಿಲ್ಲ. ಏನಂದ್ರೆ ಈ ಕ್ಲೈಮೇಟ್ ಇಂದ ಒಂದ್ ಸ್ವಲ್ಪ ಇದಾಗುತ್ತೆ, ಎಡವಟ್ಟಾಗುತ್ತೆ. ಯಾವ ವರ್ಷ ಇಲ್ಲಿಗೆ ಎಷ್ಟು ವರ್ಷ ನಾನು ಸರ್ವಿಸ್ನಾಗೆ ಎಂದೂ ನಾನು ಫೇಲ್ ಆಗಿಲ್ಲ. ಈರುಳ್ಳಿ ಬಿಟ್ರೆ ಬೇರೆ ಏನೋ ಫಸಲು ಇಟ್ಟಿಲ್ಲ ನಾನು ಈರುಳ್ಳಿ ಹಾಕಿ ತಟ್ಟಿ ನನ್ಗೇನು ಎಂದು ಲಾಸ್ ಆಗಿಲ್ಲ. ಪ್ರತಿ ವರ್ಷ ಈರುಳ್ಳಿನೇ ಹಾಕೋದು? ಪ್ರತಿ ವರ್ಷನೂ ಈರುಳ್ಳಿನೇ ಹಾಕೋದು. ಜಾಸ್ತಿ ಮಳೆಗಾಲದಾಗ ಹಾಕ್ತೀರಾ ಬೇಸಿಗೆ ಕಾಲದಾಗ ಹಾಕ್ತೀರಾ? ಜಾಸ್ತಿ 2 ಟೈಮು ಹಾಕ್ತೀನಿ. 2 ಟೈಮ್ ಹಾಕ್ತೀನಿ. ಅದಕ್ಕೆ ಇದೊಂದ್ ಟೈಮ್ ಹಾಕ್ತೀನಿ, ಅದೊಂದ್ ಟೈಮ್. ಆ ಕಡೆ ಹೊಲ? ಆ ಕಡೆ ಹೊಲ ಕಾಲಿನೆಲ್ಲ. ಓಕೆ ಅಣ್ಣ, ಓವರ್ ಆಲ್ ಈ ವರ್ಷದಲ್ಲಿ ಎಷ್ಟು ಖರ್ಚು ಬರುತ್ತೆ ಈರುಳ್ಳಿ ಬೆಳೆಯತ್ತಿಗೆ? 1 ಎಕರೆಗಾರ ಹೇಳ್ರಿ, ಟೋಟಲ್ 4 ಎಕರೆಗಾರ ಹೇಳ್ರಿ. ಅಣ್ಣ, ಇಲ್ಲಿ ಎಲ್ಲ ಮುಗಿಯೋಷ್ಟೊತ್ತಿಗೆ ಬೇಸಿಗೆಗೆ ಕಮ್ಮಿ ಬರುತ್ತೆ. ಬೇಸಿಗೆಯಲ್ಲಿ ಕಮ್ಮಿ ಬರುತ್ತೆ. ಓಕೆ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಅವಾಗ ಅಂದ್ರೆ ಲೇಬರ್ಗಳು ಜಾಸ್ತಿ, ಮನೆ ಹತ್ರ ಲೇಬರ್ ಜಾಸ್ತಿ ತಾಣುತ್ತೆ. ಓಕೆ. ಮತ್ತೆ ತಿರ್ಗಾ ಕೊಯ್ಯೋದು, ಮತ್ತೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಬಹಳ ಜಾಸ್ತಿ ಕೆಲಸ ಬರುತ್ತೆ. ಯಾಕಂದ್ರೆ ಟ್ಯಾಕ್ಟ್ರಿ ಇಲ್ಲಿಂದ ಏರ್ಕೊಂಡು ತಗೊಂಡೋಗಿ ಅಲ್ಲಿ ಕೊಯ್ಸ್ಕೊಂಡು ಮನೆ ಹತ್ರ ಅದು ಒಂದ್ ಸ್ವಲ್ಪ ಲೇಬರ್ ಜಾಸ್ತಿ ತಾಣುತ್ತೆ. ಇಲ್ಲ ಅಂದ್ರೆ ಲೇಬರ್ ಕಮ್ಮಿ ಆಗುತ್ತೆ. ಈಗ ಬೇಸಿಗೆಯಲ್ಲಿ ಮಳೆದೇನ್ ಪ್ರಾಬ್ಲಮ್ ಇರಲ್ಲ, ಹಂಗಾಗಿ ಇಲ್ಲೇ ಮಾಡ್ಕೊಂತೀವಿ. ಅಲ್ಲಿ ಮಳೆ ಇರುತ್ತಲ್ಲ, ಅದರಿಂದ ಲೇಬರ್ಗಳು ಒಂದು ಏನೋ ಮಿನಿಮಮ್ ಹೆಂಗಲ್ಲ 30-40 ಸಾವಿರ ವೇರಿಯೇಷನ್ ಆಗುತ್ತೆ ಅಷ್ಟೇ. ಓಕೆ. ಆಮೇಲೆ ಮಳೆಗಾಲದಲ್ಲಿ ಜಾಸ್ತಿ ಜನ ಹಾಕಿರ್ತಾರೆ, ಆವಾಗ ಲೇಬರ್ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಓಕೆ. ಓಕೆ ಅಣ್ಣ, ಈಗ ಓವರ್ ಆಲ್ ಬೇಸಿಗೆಗೆ ಎಷ್ಟು ಖರ್ಚು ಆಗ್ಬೋದು ಅಂದಾಜು? ಹೆಚ್ಚು ಕಮ್ಮಿ ಸ್ವಲ್ಪ ಪರವಾಗಿಲ್ಲ ಹೇಳ್ರಿ, ಎಷ್ಟಾಗುತ್ತೆ? ಮಳೆಗಾಲದಾಗ ಆದ್ರೆ ಒಂದು ಅಂದ್ರೆ ಎಕರೆಗೆ ಹೆಂಗಲ್ಲ ಅಂದ್ರೆ 60 ಸಾವಿರ
ಹಾ 70,000 ಬೇಕು. ಓಕೆ. ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಒಂದ್ 10,000 ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ. ನೀವೇನ್ ಹೇಳಿದ್ರೆ ಅದಕ್ಕೊಂದ್ 10,000 ಹೆಚ್ಚು ಕಮ್ಮಿ ಆಗುತ್ತೆ. ಆಗುತ್ತೆ. ಓಕೆ. ಗೌರ್ಮೆಂಟ್ ಗೊಬ್ಬರ ಬಹಳ ಅದೇ ಡಿಪೆಂಡ್ ಆಗಿರುತ್ತೆ. ಬಾರಿ ಡಿಮ್ಯಾಂಡ್ಗಳು ಜಾಸ್ತಿ. ಅದಕ್ಕೆ ಡಿಮ್ಯಾಂಡ್ ವರ್ಷಕ್ಕೂ 100-200 ರೂಪಾಯಿ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಕಡಿಮೆ ಅಂತ ಆಗಲ್ಲ. ಅಣ್ಣ ನಿಮ್ ಭಾಗದಲ್ಲೆಲ್ಲ ಬೋರ್ವೆಲ್ ಅಲ್ಲಿ ನೀರು ಇವಾಗ ಪ್ರೆಸೆಂಟ್ ಎಷ್ಟಡಿ ಸಿಗ್ತಾ ಇದೆ, ಮೊದ್ಲೆಲ್ಲ ಎಷ್ಟಡಿ ಸಿಗ್ತಿದ್ವು? ಹಂಗ ಹ್ಮ್. ಅಣ್ಣ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಇದೆ. ಓಕೆ. ಈಗ ಪ್ರೆಸೆಂಟ್ ನಿಮ್ ಭಾಗದಲ್ಲ ಯಾವ ತರ ಇದೆ? ಇಲ್ಲಿ ಈಗ ನಮ್ ಪ್ರೆಸೆಂಟ್ ನಾನ್ ನಿಂತಿರೋ ಭಾಗದಾಗ ಅಂತಂದ್ರೆ ಹಾ 1000 ಅಡಿ ಲೆಕ್ಕಾಚಾರಕ್ಕೆ 700-800 ಅಡಿ ಅಂತೂ ಹಾ 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 ಮಿನಿಮಮ್ ಇದೆ. ಓಕೆ. ಕೆಳಗ್ ಹೋಗ್ತಾ 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 ಒಂದ್ ಸ್ವಲ್ಪ ಕಮ್ಮಿ, ಕಮ್ಮಿ. 100-150 ಅಡಿ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಹೋಗ್ತಾ ಹೋಗ್ತಾ. ಓಕೆ. ಹಾ ಓಕೆ. ನೀರೆಲ್ಲ ಯಾವ ತರ ನೀರಣ್ಣ? ಸ್ವೀಟ್ ನೀರ, ಸಪ್ಪೆ ನೀರ, ಯಾವ ತರ ನೀರು? ಅಣ್ಣ ಇಲ್ಲಿ ಒಂದ್ ಸ್ವಲ್ಪ ಸಪ್ಪೆ ನೀರೇನೆ. ಹೌದಾ? ಹಾ. ಹಾ 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 ಅಣ್ಣ ಈರುಳ್ಳಿಗೆ ನೀವ್ ನೋಡಿರೋ ಪ್ರಕಾರ ಯಾವ ತರ ರೋಗ ಜಾಸ್ತಿ ಬರುತ್ತೆ, ಏನ್ ರೋಗ ಬರುತ್ತೆ ಹಾಳಾಗಂತದ್ದು ನೀವ್ ನೋಡಿರೋ ಪ್ರಕಾರ? ಹಾ. ಇದ್ರಲ್ಲಿ ರೋಗ ಜಾಸ್ತಿ ಅಂತಂದ್ರೆ ಇದು ಬಡ್ಡೆಗರಿ ಹಣ್ಣು ಹರಿಯುತ್ತೆ. ಆ ಬಡ್ಡೆಗರಿ ಬಾರಿ ಪ್ರಾಬ್ಲಮ್ ಬರುತ್ತೆ. ಔಷಧಿ ಹೊಡೆದ್ರೆ ಕ್ಲಿಯರ್ ಆಗಲ್ವಾ? ಔಷಧಿ ಹೊಡೆದ್ರು ಕ್ಲಿಯರ್ ಆಗ್ತಿಲ್ಲ. ಹೌದಾ? ಕ್ಲೈಮೇಟ್ ಗೆ ಆಗ್ತಾ ಇದೋ ಅಥವಾ ಏನ್ ಆಗ್ತೈತೆ ಗೊತ್ತಾಗ್ತಿಲ್ಲ. ಇಲ್ಲಿ ಮುಂಚೆ ಬಹಳ ಚೆನ್ನಾಗಿರೋದು. ಈಗ ಇತ್ತೀಚೆಗೆ ಅದೆಷ್ಟು ಕಂಟ್ರೋಲ್ ಮಾಡ್ತೀನಿ ಅಂತಂದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದೇನ್ ಭೂಮಿನ ಫಲವತ್ತತೆಗೆ ಹಂಗ ಆಗ್ತಾ ಇತ್ತು, ಏನು ಇದಾಗ್ತಾ ಗೊತ್ತಿಲ್ಲ. ಓಕೆ ಅಣ್ಣ. ಈಗ 2025 ಈ ಜನವರಿ ತಿಂಗಳಲ್ಲಿ ಏನ್ ರೇಟ್ ಐತೆ ಇವತ್ತು ಈರುಳ್ಳಿ ಮಾರ್ಕೆಟ್ ನಾಗ? ಈರುಳ್ಳಿ ಹೇಳಕ್ ಆಗಲ್ಲ. ಮುಂದೆ ರೇಟ್ ಸಿಗ್ಬೋದಂತ ನಿಮ್ಗೆ ಏನಾರು ಐತೆ? ಸುಮ್ಮನೆ ನಾರ್ಮಲ್ ಆಗಿ ನೋಡೋಣ ಹಾಕಂತ ಹಾಕಿದ್ರಾ? ಇಲ್ಲ, ನಾವ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಅದು ಸಿಗೋದು ಬಿಡೋದು ದೇವ್ರ ಇಚ್ಛೆ. ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ವರ್ಷ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಅಣ್ಣ ಈಗ ಈರುಳ್ಳಿ ಗೆಡ್ಡೆ ನೀವು ಬೀಜ ತರ್ತಿರಲ್ವಾ? ಅವ್ರ ಗೆಡ್ಡೆ ಯಾವ ತರ ಬರುತ್ತೆ ಅಂತ ಹೇಳಿದ್ರು? ಸಿಪ್ಪೆ ಆಗಿರ್ಬೋದು, ಕಲರ್ ಆಗಿರ್ಬೋದು, ದಪ್ಪ ಆಗಿರ್ಬೋದು? ಇದಾ ಇದು ಡಬಲ್ ಫ್ರೈ ಅಂತ ಹೇಳಿದ್ದಾರೆ. ಓಕೆ. ಡಬಲ್ ಫ್ರೈ ಕಲರ್ ಒಳ್ಳೆ ಕ್ವಾಲಿಟಿ ಕಲರ್ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ದಾರೆ. ಕೊಡುವಾಗ ಹೇಳಿದಾರೆ ಆತರ ಬರುತ್ತೆ ಕಂಪನಿ ಅವರು. ಅಣ್ಣ ಇತ್ತೀಚೆಗೆ ಈಗ ನೀರ್ ಕಟ್ಟರ್ ಇಲ್ಲ ಅಥವಾ ಕೆಲಸ ಮಾಡೋರಿಲ್ಲ ಕಾರಣಕ್ಕೆ ಈ ರೈನ್ ಪೈಪ್ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾ ಇದಾರೆ. ನೀವ್ ಇದೇ ಮಡಿ ಪದ್ಧತಿ ಅಥವಾ ಆಯ ನೀರು ಅಂತೀವಿ, ನೀರ್ ಕಟ್ತೀವಿ ಅಂತ ಹೇಳ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ? ನಾವು ಒಳ್ಳೆ ಚೆನ್ನಾಗಿ ಇಳುವರಿ ಚೆನ್ನಾಗ್ ಬರುತ್ತೆ ಇದು ನೀರ್ ಕಟ್ಟಿರೋದ್ರಾಗ. ಮಡಿ ಪದ್ಧತಿಯಲ್ಲಿ ನಾವು ಸಿಂಪ್ಲರ್ ಜಾಸ್ತಿ ಏನು ಉಪಯೋಗ ಮಾಡಿಲ್ಲ. ಅದರಿಂದ ಏನಂದ್ರೆ ಸಿಂಪ್ಲರ್ ಬಹಳ ಅತಿಯಾಗಿ ನೀರು ಒಂದು ಜಾಸ್ತಿ ಬಿಡೋದು, ಕಮ್ಮಿ ಬಿಡೋದು ಆತರ ಮಾಡ್ತಿರ್ತೀವಿ. ಅದರಿಂದ ನಾವು ಜಾಸ್ತಿ ಏನು ಸಿಂಪ್ಲರ್ ಮಾಡಿಲ್ಲ. ಕೊಳವೆ ನೀರು ಸಿಂಪ್ಲರ್ ಜಾಸ್ತಿ ಆಗಿ ಅದು ಫುಲ್ ಇದಾಗಿ ಹೋಗ್ಬಿಡುತ್ತೆ. ಹಣ್ಣು ಐತೆ ಬಡ್ಡೆಗರಿ. ಇದರಿಂದ ನಾವು ಕಟ್ಟ ನೀರನ್ನೇ ಮಾಡ್ತಾ ಇದಾರೆ. 4 ಎಕರೆಯಲ್ಲಿ ಈರುಳ್ಳಿ ಬೆಳೆಸಿದಾರ ಬೇಸಿಗೆಯಲ್ಲಿ. ಮಡಿ ಪದ್ಧತಿಯಲ್ಲಿ ನೀರ್ ಕಟ್ತಾ ಇದ್ರ. ನೀವ್ ಹೇಳಿದ್ರ ನಾವ್ ಇದುವರೆಗೂ ರೈನ್ ಪೈಪ್ ಅಥವಾ ಡ್ರಿಪ್ ಇರಿಗೇಷನ್ ಆಗ್ಲಿ ಆತರ ಯಾವ್ದು ಹೋಗಿಲ್ಲ. ಸರಿ, ಸದ್ಯಕ್ಕೆ ನಮಗೆ ಮಡಿ ಪದ್ಧತಿನೇ ಚೆನ್ನಾಗಿ ಅನ್ಸಿದೆ. ಹಂಗಾಗಿ ಮಡಿ ಪದ್ಧತಿಯಲ್ಲಿ ನೀರ್ ಕಟ್ತಾ ಇದೀವಿ ಅಂತ ಹೇಳಿದ್ರ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣರೇ. ನಮಸ್ಕಾರ ಅಣ್ಣರೇ. ನಮಸ್ಕಾರ.